ಎಲ್ರಿಗೂ ನಮಸ್ಕಾರ. ಅಲಸಂದೆ ಕಾಳ್ದು ವಡೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಅಲಸಂದೆ ಕಾಳು ಇದು ಒಂದು 2ರಿಂದ 3 ಅವರ್ ನೆನೆಸಿಡಬೇಕು. ಅರ್ಧ ಬಟ್ಲು ನೆನೆಸಿದ್ದೆ, ಇದು 1 ಬಟ್ಲಾಗಿದೆ. ಅರ್ಧ ಸ್ಪೂನ್ ಜೀರಿಗೆ, ಒಣಮೆಣಸಿನ್ಕಾಯಿ ಒಂದು 4, ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ರುಬ್ಕೋಬೇಕು. ಇದನ್ನು ಫಸ್ಟ್ ಇದನ್ನೇ ಹಾಕ್ಕೋಬೇಕು. ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅಲಸಂದೆ ಕಾಳು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನೀರಿರಬಾರ್ದು ಅಲಸಂದೆ ಕಾಳಲ್ಲಿ. ಇದನ್ನು ಅಷ್ಟೇ ಫುಲ್ ಮ್ಯಾಶ್ ಮಾಡ್ಕೊಬಾರ್ದು, ತರಿಯಾಗಿ. ಈ ಥರ ಇರಬೇಕು, ತರಿಯಾಗಿ ರುಬ್ಕೋಬೇಕು. ಇದನ್ನು ನೀಟಾಗಿ ನಾವು ಮಿಕ್ಸ್ ಇದ್ದೀನಿ. ಬೌಲಲ್ಲಿ 1 ಸ್ಪೂನು, 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಮಿಶ್ರಣ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು. ಇವಾಗ ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಕಡಲೆ ಹಿಟ್ಟು ಯಾಕೆ ಹಾಕಿರೋದು ಅಂದರೆ 2 ಸ್ಪೂನು ಇದು ಬೈಂಡಿಂಗಿಗೋಸ್ಕರನೇ ಹಾಕಿರೋದು. ನೋಡಿ, ಇಷ್ಟು ಹಿಟ್ಟು ತೊಗೊಂಡು ಇದನ್ನು ಈ ಥರ ಮಾಡಿ ಎಣ್ಣೆಯಲ್ಲಿ ಹಾಕಬೇಕು. ಅಷ್ಟೇ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಅಲಸಂದೆ ಕಾಳು. ಈ ಥರ ತಟ್ಟಿ ಎಣ್ಣೆಲಿ ಹಾಕಬೇಕು. ಇವಾಗ ಎಣ್ಣೆ ಕಾದಿದೆ. ಈ ಥರ ತಟ್ಟಿ ಬಿಡಬೇಕು. ಈ ಥರ ಎಲ್ಲ ತೊಟ್ಟಾಕ್ಬಿಟ್ಟು ಚೆಂದ ನೀಟಾಗಿ ಒಡೆ ಥರನೇ ಕಡಿಮೆ ಉರಿಯಲ್ಲಿ ಬೇಯಿಸ್ಬೇಕು. ನಿಧಾನಕ್ಕೆ ಹಿಂಗೆ ತಿರ್ಗಿಸ್ಕೊ ಎಲ್ಲ ವಡೆನೂ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರ್ತಾ ಇದೆ. ಆದರೆ ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು, ಒಳಗಿಂದ ಬೇಯಬೇಕಲ್ಲ. ಇದು ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ಅದಕ್ಕೆ ಬೆಂದಿರಬೇಕಿದು. ನಿಧಾನ ಕಡಿಮೆ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕು. ನೋಡಿ, ವಡೆ ಸೂಪರಾಗಿ ರೆಡಿಯಾಗಿದೆ, ಸಕ್ಕದಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ಮಕ್ಕಳಿಗೂ ಕೊಡ್ಬೋದು, ಖಾರ ಕಡಿಮೆ ಹಾಕ್ಕೊಂಡ್ರೆ. ಕಾಳಲ್ವಾ, ಒಳ್ಳೆಯದು, ತುಂಬ ಒಳ್ಳೆಯದು. ಈ ಥರ ನೀವು ಮಾಡ್ಕೊಂಡು ತಿಂದು ನೋಡಿ. ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಕ್ಕದ ಬಂದಿದೆ ಮಾತ್ರ ವಡೆ. ನೋಡೋಣ ವಡೆ ಹೆಂಗಿದೆ, ಒಳಗಡೆ ಹೆಂಗೆ ಬಂದಿದೆ ಅಂತ. ಓಹೋ, ವಾಹ್, ಸೂಪರಾಗಿದೆ ನೋಡಿ. ಸಕ್ಕದ ಬಂದಿದೆ ಒಳಗಡೆ ಎಲ್ಲ. ಸೂಪರು, ತುಂಬ ಟೇಸ್ಟಿಯಾಗಿದೆ. ತಿಂತ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ತಿಂತ ತುಂಬ ಟೇಸ್ಟಿಯಾಗಿದೆ. ಇದೇ ಥರ ನೀವು ಮಾಡ್ಕೊಂಡು ತಿನ್ನಿರಿ.